ನಮ್ಮ ಬ್ಯಾಂಗ್ಳೂರು ಮಿಡಲ್ ಕ್ಲಾಸ್ ಜನರಿಗೆ ಗ್ರಾಸರಿ ಶಾಪಿಂಗ್ ಅಂತ ಬಂದರೆ ನಮ್ಮ ತಲೆಗೆ ಬರೋದು ಡಿಮಾರ್ಟ್. ಏನಪ್ಪ ಇವನು ಡಿಮಾರ್ಟ್ ಟ್ರಾಲಿ ತೋರಿಸಿದ್ದಾನೆ ಅನ್ಕೋಬಿಡಿ, ಮ್ಯಾಟ್ರು ಬೇಜಾನ್ ಐತೆ ಇದರಲ್ಲಿ. ಹೆಂಡತಿ ಜೊತೆ ಡಿಮಾರ್ಟ್ ಹೋಗೋದಿದೆಯಲ್ಲ, ಅದು ಶಾಪಿಂಗ್ ಅಲ್ಲ ಸ್ವಾಮಿ, ಅದೊಂದು ಮಹಾಯುದ್ಧ. ಹೌದು, ನಾನು ನನ್ನ ಹೆಂಡತಿ ಡಿಮಾರ್ಟ್ಗೆ ಬಂದಾಗ ನನ್ನ ಹೆಂಡತಿ ಹೇಳಿದ್ದು ಸಿಂಪಲ್ ಇಷ್ಟೇ: ಗಂಡ ಬರೀ ಒಂದು ತಾಜ್ ಮಹಲ್ ಟೀ ಪುಡಿ ಪ್ಯಾಕೆಟ್ ಅಷ್ಟೇ ತರೋದಿದೆ, ಸಣ್ಣ ಟ್ರಾಲಿ ತಗೊಳ್ಳಿ ಅಂತ. ನಾನು ಇನ್ನೋಸೆಂಟ್ ಫೆಲೋ ಥರ ಆ ಟೀ ಪುಡಿ ಪ್ಯಾಕೆಟ್ ಇಟ್ಕೊಂಡು ಟ್ರಾಲಿಯಲ್ಲಿ ಒಂದೇ ಒಂದು ಐಟಮ್ ಇಟ್ಟು ರಾಜನ್ ಥರ ಸವಾರಿ ಮಾಡ್ತಿದ್ದೆ. ಆದರೆ ಸೀನ್ ಉಲ್ಟಾ ಹೊಡೆಯೋದೇ ಇಲ್ಲಿ. ಡಿಮಾರ್ಟ್ ಒಳಗೆ ಆ ಬೈ ಒನ್ ಗೆಟ್ ಒನ್ ಆಫರ್ಸ್ ಬೋರ್ಡ್ಗಳನ್ನು ನನ್ನ ಹೆಂಡತಿ ನೋಡಿದ್ದೇ ತಡ ನನ್ನ ತಾಜ್ ಮಹಲ್ ಮಾಯವಾಗಿ ಕೈಗೆ ಬಕ್ರಿ ಬರುತ್ತೆ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದರೆ ಟ್ರಾಲಿಗೆ ಬೀಳೋ ಐಟಮ್ಗಳು ಹೆಂಗಿರೋದು ಗೊತ್ತಾ? ಬಾಯಿಗೆ ಹಾಕೋಕ್ಕೆ ಬಿಸ್ಕೆಟ್ ಖರ್ಜೂರ, ಮನೇಲಿ ತಿನ್ನೋಕ್ಕೆ ಉಪ್ಪಿನಕಾಯಿ ಖಾರ, ಬಾತ್ರೂಮ್ ತೊಳೆಯೋಕ್ಕೆ ಹಾರ್ಪಿಕ್ ಜೋರ, ಕೊನೆಗೆ ತಲೆಗೆ ಹಚ್ಚೋಕ್ಕೆ ಹೇರ್ ಡೈ ಕಲರ. ಕ್ಲಾಸಾಗಿ ಎಂಟ್ರಿ ಕೊಟ್ಟ ನಮಗೆ ಮಾಸ್ ಲೆವೆಲ್ಗೆ ಶಾಕ್ ಕಾಯ್ತಾ ಇರುತ್ತೆ. ನಾನು ಉಪೇಂದ್ರ ಸ್ಟೈಲಲ್ಲಿ ಟೀ ಪುಡಿ ಓಕೆ, ಈ ಸಾಮಾನುಗಳು ಯಾಕೆ ಅಂತ ಕೇಳಿದೆ. ಅದಕ್ಕೆ ನನ್ನ ಹೆಂಡತಿ, ಮನೇಲಿ ಇಲ್ಲಿ ಬಿಡು ಗಂಡ, 50% ಆಫರ್ ಇತ್ತು ಅಂತ ಅಂತಾಳೆ. ಕೊನೆಗೆ ಬಿಲ್ಲಿಂಗ್ ಕೌಂಟರ್ ಹತ್ರ ಈ ತರಹ ಕಿಲೋಮೀಟರ್ ಉದ್ದಕ್ಕೆ ನಿಂತು ಆ ಬಿಲ್ ಕೈಗೆ ತಗೊಂಡೆ. ಆ ಬಿಲ್ ನೋಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದು, ಬರೀ ಒಂದು ಟೀ ಪುಡಿ ತೊಗೊಳಕ್ಕೆ ಬಂದೆ, ಆದರೆ ಬಿಲ್ ನೋಡಿದ್ರೆ ಬೆಂಗಳೂರು ದಾಟಿ ನಮ್ಮ ನಾಗಮಂಗಲ ಟಚ್ ಮಾಡಿ ಹಾಸನ ಹೋಗ್ತಿದೆ. ಫೈನಲಿ ಸಾಮಾನೆಲ್ಲ ಕಾರ್ಗೆ ತುಂಬಿಸಿ ಡಿಮಾರ್ಟ್ ಕಮರ್ಷಿಯಲ್ ಪಿಕ್ಚರ್ ಇಲ್ಲಿಂಗ್ ಮುಗೀತು ಅಂತ ನಿಟ್ಟುಸಿರು ಬಿಟ್ಟೆ. ನಿಮ್ಮ ಮನೇಲೂ ಬರೀ ಒಂದು ಐಟಮ್ ತರೋಕ್ಕೆ ಅಂತ ಹೋಗಿ ವಾಪಸ್ ಬರುವಾಗ ಇಡೀ ಅಂಗಡಿನೇ ಇಸ್ಕೊಂಡು ಬಂದಿರೋ ಎಕ್ಸ್ಪೀರಿಯೆನ್ಸ್ ನಿಮ್ಗಾಗಿದೆಯಾ? ಹಾಗಿದ್ರೆ ನಿಮ್ಮ ಶಾಪಿಂಗ್ ಕತೆ ಕಮೆಂಟ್ನಲ್ಲಿ ಹಾಕಿ, ನಾನು ನೋಡಿ ಮಜಾ ಮಾಡ್ತೀನಿ. ನಮಸ್ಕಾರ, ಬಾಯ್.